ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್. ಬ್ಯಾಕು ಈ ರೀತಿ ನೆಕ್ಕು, ಫ್ರಂಟು ಮತ್ತು ಕರು ನೆಕ್ಕು ಯಾವ ರೀತಿ ಸ್ಕ್ಯಾಲಪ್ ಡಿಸೈನ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಕ್ಯಾನ್ವಾಸ್ ಹಾಕಿ ಈ ರೀತಿ ಸ್ಕ್ಯಾಲಪ್ ಡಿಸೈನ್ ಮಾಡೋದಕ್ಕೆ ತುಂಬ ಜನ ಕಷ್ಟಪಡ್ತಾ ಇರ್ತಾರೆ. ಅದಕ್ಕೆ ಇವತ್ತು ನಾನು ಕ್ಯಾನ್ವಾಸ್ ಹಾಕಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದೇ ಥರ ಬ್ಲೌಸು ನೀವು ಹೊಲಿಯೋದನ್ನು ಕಲ್ತ್ಕೊಂಡ್ರಿ ಅಂದರೆ ಒಂದು ಬ್ಲೌಸಿಗೆ 500ರಿಂದ 550, 600 ರೂಪಾಯಿ, 700 ರೂಪಾಯಿ ಸಹಿತ ತಗೋಬೋದು. ಆದ್ದರಿಂದ ನೀವು ಓಲ್ಡ್ ಡಿಸೈನೇ ಸ್ಟಿಚ್ ಮಾಡೋದಕ್ಕಿಂತ ಹೊಸ ನ್ಯೂ ಡಿಸೈನನ್ನು ಸ್ಟಿಚ್ ಮಾಡಿದ್ರೆ ಜಾಸ್ತಿ ಅರ್ನಿಂಗ್ಸನ್ನು ಮಾಡ್ಬೋದು. ನೋಡಿ, ಇದು ಬ್ಯಾಕ್ ಡಿಸೈನು. ಇದು ಬಂದುಬಿಟ್ಟು ನಾವು ಈ ರೀತಿ ಚೌಕ ಒಂದು ಬಾಕ್ಸ್ ಹಾಕ್ಕೊಂಡು 2 ಇಂಚಿಗೆ ಮತ್ತು ಅರ್ಧ ಇಂಚ್ ಹೊರಗೆ ಅಂದರೆ ಶೇಪ್ ತೆಗಿಯೋದಕ್ಕೆ ನೀವು ಶೇಪ್ ಹಾಕ್ಕೊಂಡು ತೊಗೊಬೋದು. ಈ ರೀತಿ ನಾನು ಯಾವ ರೀತಿ ಕಟ್ ಮಾಡೋದು ಅಂತ ನಾನು ವಿಡಿಯೋ ಹಾಕಿದ್ದೀನಿ ನಮ್ಮ ಆರ್ ಜಿ ಟೈಲರಿಂಗಲ್ಲೇ, ನೀವು ನೋಡ್ಕೊಬೋದು. ಸಪ್ರೇಟ್ ಕಟ್ಟಿಂಗ್ ಅಷ್ಟೇ ಹಾಕಿದ್ದೀನಿ. ಇದು ಈಗ ಸ್ಟಿಚಿಂಗ್ ಮಾಡೋದು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಈ ರೀತಿ ನಾವು ಒಂದು ಸೈಡ್ ಮಾರ್ಕ್ ಮಾಡಿಕೊಂಡು ಮೇಯ್ನ್ ಬಟ್ಟೆಗೆ ಲೈನಿಂಗ್ ಹಾಕ್ಬಿಟ್ಟು ಲೈನಿಂಗ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಬೇಕು ನೀಟಾಗಿ. ನಂತರ ಕ್ಯಾನ್ವಾಸನ್ನು ನಾವು ಯಾವ ರೀತಿ ಮಾರ್ಕ್ ಮಾಡಿ ಕ್ಯಾನ್ವಾಸನ್ನು ಈ ಮೇಯ್ನ್ ಬಟ್ಟೆಗೆ ಅಟ್ಯಾಚ್ ಮಾಡೋದಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ. ನೀವು ದುಡ್ಡು ಕೊಟ್ಟು ಕಲಿಯೋದಕ್ಕಿಂತನೂ ಈಸಿಯಾಗಿ ಮನೇಲೇ ಕೂತ್ಕೊಂಡು ಎಷ್ಟು ಸಲ ಬೇಕಾದರೂ ನೀವು ವಿಡಿಯೋನ ಹಾಕ್ಕೊಂಡು ನೋಡ್ಬೋದು. ತುಂಬಾ ಈಸಿ ಅನಿಸುತ್ತೆ. ಅಕಸ್ಮಾತ್ ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಡಿಸೈನರ್ ವಿಡಿಯೋಗಳನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೀವು ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿದ್ರೆ, ಕಮೆಂಟ್ ಮಾಡಿದ್ರೆ ನನಗೂ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ ಈ ರೀತಿದು ಹಾಕಬೇಕು ಅನಿಸುತ್ತೆ. ಹೊಸ ಡಿಸೈನ್ ಯಾವ್ದು ಬಂದರೂ ನಾವು ಯಾವುದೇ ಸ್ಟಿಚ್ ಮಾಡಿದ್ರು ಸಹಿತ ನಿಮಗೆ ಅಂದರೆ ಅಪ್ಲೋಡ್ ಮಾಡಬೇಕು ಅನಿಸುತ್ತೆ. ನೋಡಿ, ಈ ರೀತಿ ಲೈನಿಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ನೀಟಾಗಿ ಈ ರೀತಿ ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡು ನಂತರ ನೀವು ಒಂದು ಸೈಡಲ್ಲಿ ಈ ರೀತಿ ಮಾರ್ಕ್ ಮಾಡಿದ್ದೀರಲ್ವ, ಈ ರೀತಿ ಮಾರ್ಕ್ ಮಾಡೋದು ನಮ್ಮ ಆರ್ ಜಿ ಟೈಲರಿಂಗಲ್ಲೇ ಇದೆ, ನೀವು ಚೆಕ್ ಮಾಡ್ಕೋಬೋದು. ನಾನು ಲಿಂಕ್ ಸಹ ಹಾಕಿರ್ತೀನಿ. ಈ ರೀತಿ ಮಧ್ಯಕ್ಕೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಯಾಕಂದರೆ ಈ ರೀತಿ ಡಿಸೈನ್ ನಾವು ಕ್ಯಾನ್ವಾಸಲ್ಲಿ ಮಾರ್ಕ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡೋದ್ರಿಂದ ಅದು ಸೆಂಟ್ರ್ ಪಾಯಿಂಟ್ ಬಿಟ್ಟು ಬೇರೆ ಹೋಗಬಾರ್ದು. ಇದು ಈಗ ಫ್ರಂಟಲ್ಲಿ ಸಮೇತನೂ ನೆಕ್ ಕರ್ವ್ ಶೇಪ್ ಅಂದರೆ ಸ್ಕ್ಯಾಲಪ್ ಡಿಸೈನ್ ಕೊಟ್ಟಿದೆ. ನಾನು ಬೇರೆ ಬೇರೆ ಶೇಪು ಡಿಸೈನನ್ನು ತೋರಿಸಿದ್ದೀನಿ. ಈ ಶೇಪು ಇವತ್ತು ಫಸ್ಟ್ ಟೈಮ್ ತೋರಿಸ್ತಾ ಇರೋದು ಫ್ರೆಂಡ್ಸ್. ದಿನಕ್ಕೆ ನಾವು ಒಂದು 5ರಿಂದ 6 ಬ್ಲೌಸು ಇದೇ ರೀತಿ ಡಿಸೈನ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡ್ತಾ ಇರ್ತೀವಿ. ನಿಮ್ಮ ಸಪೋರ್ಟ್ ಚೆನ್ನಾಗಿದ್ದರೆ ನಾವು ಒಳ್ಳೊಳ್ಳೆ ಡಿಸೈನರ್ ಬ್ಲೌಸನ್ನು ನಿಮಗೆ ವಿಡಿಯೋ ಹಾಕ್ತೀವಿ. ನೋಡಿ ಫ್ರೆಂಡ್ಸ್, ಈ ರೀತಿ ಫ್ರಂಟು ಮತ್ತು ಬ್ಯಾಕು ಎರಡೂ ಸಹಿತ ಲೈನಿಂಗನ್ನು ಹಚ್ಕೊಂಡ್ಬಿಡಿ. ಈ ರೀತಿ ನೀಟಾಗಿ ಹಚ್ಕೊಂಡು ನಂತರ ಕ್ಯಾನ್ವಾಸಿಂದ ನೀವು ಡಿಸೈನ್ ಮಾಡಬೇಕಾಗತ್ತೆ. ಇಷ್ಟು ಈಸಿಯಾಗಿ ಇಷ್ಟು ಕರೆಕ್ಟಾಗಿ ನಿಮಗೆ ಹೇಳ್ಕೊಡೋದಕ್ಕೆ ಯಾರೂ ಸಿಗೋದಿಲ್ಲ. ನಾವು ಇಷ್ಟು ಬ್ಯುಸಿಯಲ್ಲೂ ಸಹಿತ ನಿಮಗೆ ಪ್ರತಿದಿನ ನಾನು ನ್ಯೂ ಡಿಸೈನ್ ವಿಡಿಯೋಸ್ ಹಾಕ್ತಾ ಇರ್ತೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ರೀತಿ ನೀವು ನೀಟಾಗಿ ಒಂದು ಸೈಡಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು ಯಾಕೆ ನಾವು ಲೈನಿಂಗ್ ಮೇಲೆ ಮಾರ್ಕ್ ಮಾಡಬೇಕು ಅಂದರೆ ಅದು ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಈ ರೀತಿ ಫಸ್ಟಿಗೆ ನೀವು ನೀಟಾಗಿ ಒಂದು ಸೈಡ್ ಮಾರ್ಕ್ ಮಾಡಿಕೊಂಡು ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಅಂಟಿಸ್ಕೊಬಿಡಿ. ಅಂದರೆ ಫ್ರಂಟು ಮತ್ತು ಬ್ಯಾಕು ಈ ಎರಡೂ ಸಹಿತ ಈ ರೀತಿ ಮೇಯ್ನ್ ಫ್ಯಾಬ್ರಿಕಲ್ಲಿ ಅಂಟಿಸ್ಕೊಂಡು ಈ ರೀತಿ ಒಂದು ಮಧ್ಯಕ್ಕೆ ಒಂದು ಕಟ್ಸ್ ಹಾಕ್ಕೊಂಡು ಸ್ಟ್ರೈಟ್ ಅದೊಂದು ಲೈನ್ ಹೊಲ್ಕೊಂಡು ನಂತರ ನೀವು ಕ್ಯಾನ್ವಾಸನ್ನು ಕೊಡೋದು ತುಂಬಾ ಈಸಿ ಆಗುತ್ತೆ. ಬಿಗಿನರ್ಸಿಗೂ ಸಹಿತ ತಪ್ಪೋಗುತ್ತೆ ಅನ್ನೋ ಚಾನ್ಸ್ ಇರೋದಿಲ್ಲ. ನೋಡಿ, ಈ ರೀತಿ ಸ್ವಲ್ಪ ರಫ್ ಮಾಡ್ಕೊಳ್ಳಿ ಚಾಪೀಸಲ್ಲಿ. ನಂತರ ಕ್ಯಾನ್ವಾಸ್ ಮೇಲೆ ನೀವು ಟ್ರೇಸ್ ಮಾಡ್ಕೊಬೋದು. ಯಾಕಂದರೆ ಇಲ್ಲ ಅಂತಂದರೆ ಕ್ಯಾನ್ವಾಸಲ್ಲಿ ಬೇರೆ ಮತ್ತು ಮೇಯ್ನ್ ಫ್ಯಾಬ್ರಿಕ್ಕು ಲೈನಿಂಗಲ್ಲೇ ಬೇರೆ ಥರ ಆಗಿಬಿಡುತ್ತೆ. ಅದರಿಂದ ನೀವು ಸ್ವಲ್ಪ ಮಾರ್ಕರಲ್ಲಿ ನೀವು ಸ್ವಲ್ಪ ಚೆನ್ನಾಗಿ ರಫ್ ಮಾಡಿಕೊಂಡು ಕ್ಯಾನ್ವಾಸ್ ಮೇಲೆ ಇಟ್ಕೊಂಡು ನಂತರ ನೀವು ಮಾರ್ಕರಲ್ಲಿ ಅಥವಾ ಪೆನ್ನಲ್ಲಿ ನೀವು ಈ ಡಿಸೈನನ್ನು ಬರ್ಕೋಬೋದು. ಫ್ರೆಂಡ್ಸ್, ನಿಮ್ಗೆ ಇನ್ನೂ ಈಸಿಯಾಗಿ ಅಂದರೆ ನೀವು ಈ ರೀತಿ ಹೊಸ ಡಿಸೈನ್ ನೋಡಿದಾಗ ನೀವು ನಿಮ್ಮ ನೋಟ್ಬುಕ್ಕಲ್ಲಿ ಬರೆದಿಟ್ಕೊಂಡ್ರೆ ನಿಮಗೆ ಯಾವ ಡಿಸೈನ್ ಇಡಬೇಕು ಅಂತ ಐಡಿಯಾ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ಈ ರೀತಿ ಕ್ಯಾನ್ವಾಸನ್ನು ನೀವು ಲೈನಿಂಗ್ ಮೇಲೆ ಬರೆದಿರೋ ಅಂತಹ ಮಾರ್ಕ್ ಮೇಲೆ ಟ್ರೇಸ್ ಮಾಡ್ಕೊಬೇಕು. ತುಂಬ ಈಸಿ ಮೆಥಡು, ಎಲ್ಲೂ ಸಹ ತಪ್ಪೋಗೋಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಈಗ ಸ್ವಲ್ಪ ನಮಗೆ ಲೈಟಾಗಿ ಬಂದಿರುತ್ತೆ. ಆಗ ನೀವು ಈ ರೀತಿ ನೀವು ಸ್ಕ್ಯಾಲಪ್ ಡಿಸೈನನ್ನು ಕೊಡ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಮಾರ್ಕರ್ ಅಥವಾ ಪೆನ್ನಿಂದ ನೀವು ಕೊಟ್ಕೊಳ್ಳಿ. ನಾವು ಎಷ್ಟು ಈಸಿಯಾಗಿ ನಿಮಗೆ ಹೇಳ್ಕೊಡ್ತೀವಿ. ಇದನ್ನು ನೀವೆಲ್ಲ ಕಲ್ತ್ಬಿಟ್ಟು ಜಾಸ್ತಿ ಅರ್ನಿಂಗ್ಸನ್ನು ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ನೀಟಾಗಿ ಫಸ್ಟು ಬರ್ಕೊಳ್ಳಿ. ಇಂಪಾರ್ಟೆಂಟಾಗಿ ನಿಮಗೆ ಈ ರೀತಿ ಡಿಸೈನ್ ಕೊಟ್ಟಾಗ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ನೀವು ಟೈಮ್ ತಗೊಂಡು ಸ್ವಲ್ಪ ನೀಟಾಗಿ ಮಾಡಿಕೊಂಡ್ರೆ ಮತ್ತೆ ಬ್ಲೌಸು ನೀವು ನಾರ್ಮಲಾಗಿ ಸ್ಟಿಚ್ ಮಾಡೋ ರೀತಿ ಇರುತ್ತೆ. ಇದರಲ್ಲಿ ಮೇಯ್ನಾಗಿ ನೀವು ಕಟ್ಟಿಂಗನ್ನು ನೀಟಾಗಿ ಮಾಡ್ಕೊಬೇಕು ಮತ್ತು ಈ ರೀತಿ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡೋದನ್ನು ನೀಟಾಗಿ ಮಾಡ್ಕೊಬೇಕು. ಆಗ ನಿಮಗೆ ಬೋಟಿಕ್ ಸ್ಟೈಲಲ್ಲಿ ಬ್ಲೌಸ್ ಅನ್ನೋದು ಬರುತ್ತೆ.
ಫ್ರೆಂಡ್ಸ್ ಈಗಂತೂ ಹೇಗಂದರೆ ಮೊಬೈಲಲ್ಲಿ ನೋಡಿಬಿಟ್ಟು ಇದೇ ರೀತಿ ಸ್ಟಿಚ್ ಮಾಡಿ ಅಂತೇಳಿ ತೊಗೊಂಬರ್ತಾರೆ. ನಾವು ಆ ರೀತಿ ಸ್ಟಿಚ್ ಮಾಡಿಲ್ಲ ಅಂದರೆ ಕಸ್ಟಮರ್ ಯಾರೂ ಬರೋದು ಇಲ್ಲ. ಹಾಗಾಗಿ ನಾ ಹೇಳೋದೇನು ಅಂದರೆ ನಿಮಗೆ ಒಳ್ಳೊಳ್ಳೆ ಡಿಸೈನರ್ ವೀಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ. ಅದರಲ್ಲಿ ನೀವು ನೋಡಿಬಿಟ್ಟು ಕಲ್ತ್ಕೊಬೋದು. ಈ ರೀತಿ ಒಂದು ವೇಸ್ಟ್ ಫ್ಯಾಬ್ರಿಕನ್ನು ತಗೊಂಡು ನೀವು ಈ ರೀತಿ ಕ್ಯಾನ್ವಾಸನ್ನು ಅಂಟಿಸ್ಕೊಳ್ಳಿ. ಈಸಿ ಆಗುತ್ತೆ, ಬ್ಯಾಕು ಮತ್ತು ಫ್ರಂಟು ಎರಡೂ ಈಸಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಇನ್ನೊಂದು ಟಿಪ್ಸ್ ಹೇಳ್ತೀನಿ, ನೀವು ನೆಕ್ ಅಗ್ಲನ ನೀವು ಜಾಸ್ತಿ ಕಮ್ಮಿ ತಗೋಬೇಡಿ. ಯಾಕಂದರೆ ನಾರ್ಮಲ್ ಬ್ಲೌಸ್ ಥರ ನೀವು ಇದಕ್ಕೆ ನೆಕ್ ಅಗ್ಲನ್ನ ತಗೊಳ್ಳೋಂಗಿಲ್ಲ. ನಾರ್ಮಲ್ ಬ್ಲೌಸಂಗೆ ತೊಗೊಂಡ್ರೆ ಈ ಕರು ಶೇಪ್ ಕೊಟ್ಟಾಗ ನೀಟಾಗಿ ಬರೋದಿಲ್ಲ. ಅದು ತುಂಬ ಜನಕ್ಕೆ ಬಿಗಿನರ್ಸಿಗೆ ಗೊತ್ತಿರೋದಿಲ್ಲ. ತುಂಬಾ ಕಡಿಮೆ 2.5 ಅಥವಾ 2 ತೊಗೊಳ್ತಾರೆ. ನಾವು ಇದಕ್ಕೆ ನೆಕ್ ಅಗಲ ಬಂದುಬಿಟ್ಟು 3.25 ತೊಗೊಂಡಿದ್ದೀನಿ. ಯಾಕಂದರೆ ಫ್ರಂಟು ಬ್ಯಾಕು ಎರಡೂ ಇದೇ ಶೇಪು. ನೀವು ನೆಕ್ ಅಗಲನ ಕಡಿಮೆ ತೊಗೊಂಡಾಗ ಅಲ್ಲೂ ಸಹಿತ ಡಿಸೈನ್ ಹಾಳಾಗುತ್ತೆ. ಹಾಗೆಯೇ ನಾನು ಈ ರೀತಿ ಯಾವ ರೀತಿ ಕಟ್ ಮಾಡಬೇಕು ಅಂತ ತುಂಬ ವೀಡಿಯೋಸ್ ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಯಾರಾದರೂ ಹೊಸಬ್ರು ಬಂದಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲಿಗೆ ವಿಸಿಟ್ ಕೊಟ್ಟು ನೀವು ವೀಡಿಯೋಸ್ಗಳು ತುಂಬ ಸಿಗುತ್ತೆ, ನೀವು ನೋಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಫ್ರಂಟ್ ಪಾರ್ಟ್. ನೀವು ಲೈನಿಂಗ್ ಎಲ್ಲ ಹಚ್ಕೊಂಡು ಆದಮೇಲೆ ಈ ರೀತಿ ಕ್ಯಾನ್ವಾಸ್ ಇಟ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಯೂಸ್ಫುಲ್ ವಿಡಿಯೋನೇ ಅಂತೀನಿ, ಆದರೆ ನೀವು ಪೇಷನ್ಸಿಂದ ವಿಡಿಯೋನ ನೋಡಬೇಕು ಅಷ್ಟೇ. ವಿಡಿಯೋನ ಅರ್ಧ ನೋಡಿಬಿಟ್ಟು ಸ್ಕಿಪ್ ಮಾಡಿಬಿಟ್ಟು ಮತ್ತೆ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ರೆ ಮತ್ತೆ ನಾವು ಹಾಕಿದ ವಿಡಿಯೋನೇ ಮತ್ತೆ ಹಾಕೋಂಗಿಲ್ಲ. ಇದರಲ್ಲಿ ರೀಯೂಸ್ ಕಂಟೆಂಟ್ ಬರುತ್ತೆ. ಆದ್ದರಿಂದ ನೀವು ಒಂದ್ಸರಿ ಹಾಕಿರೋ ವಿಡಿಯೋನ ನಿಮ್ಗೆ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಡೌನ್ಲೋಡ್ ಮಾಡಿ ಇಟ್ಕೊಂಡು ನೀವು ನೋಡ್ಕೋಬೋದು. ಯಾಕಂದರೆ ದಿನ ಹೊಸದು ಅನ್ನೋದು ಟೈಲರಿಂಗಲ್ಲಿ ಬರ್ತಾನೆ ಇರುತ್ತೆ. ನಾವು ಸಹಿತ ಹೊಸದನ್ನು ಸ್ಟಿಚ್ ಮಾಡ್ತಾ ಇರ್ತೀವಿ, ನಿಮಗೆ ವಿಡಿಯೋಸ್ ಹಾಕ್ತಾ ಇರ್ತೀನಿ. ನೋಡಿ, ನೀಟಾಗಿ ಆ ಗೆರೆ ಬಂದಿರುತ್ತಲ್ವ, ನಾವು ಅಂದರೆ ಮಾರ್ಕ್ ಮಾಡಿರ್ತೀವಲ್ವ ಮಾರ್ಕರಲ್ಲಿ, ಅದ್ರ ಮೇಲೇ ಸ್ಟಿಚ್ ಹಾಕಬೇಕು. ಅದ್ರ ಮೇಲೇ ಸ್ಟಿಚ್ ಹಾಕ್ಬಿಟ್ಟು ನೀವು ಕಟ್ ಮಾಡಿ ಈ ರೀತಿ ಉಲ್ಟಾ ಮಾಡ್ಬೋದು. ಇದು ಯಾವುದೇ ಕಾರಣಕ್ಕೂ ಈ ರೀತಿ ಮೆಥಡು ತಪ್ಪಾಗಲ್ಲ. ನಿಮ್ಗೆ ಅಕಸ್ಮಾತ್ ಏನಾದರೂ ಅನಿಸಿದ್ರು ನೀವು ಹೊಲಿಗೆ ಹಾಕಿರೋದನ್ನು ಬಿಚ್ಚಿಬಿಟ್ಟು ಮತ್ತೆ ಸರಿ ಮಾಡ್ಕೋಬೋದು. ಅದೇ ನೀವು ಕ್ಯಾನ್ವಾಸ್ ಕಟ್ಟಿಂಗ್ ಮಾಡೇ ನೀವು ಸ್ಟಿಚ್ ಮಾಡ್ತೀನಿ ಅಂದರೆ ತಪ್ಪಾದರೆ ಏನೂ ಮಾಡೋದಕ್ಕಾಗಲ್ಲ. ಈಗ ನಿಮಗೆ ನೀಟಾಗಿ ಅನಿಸಿದೆ, ಎಲ್ಲೂ ಸಹ ಬರಲಿಲ್ಲ ಅಂತ ಅನಿಸಿದಾಗ ಈ ರೀತಿ ಕಟ್ ಮಾಡ್ಕೋಬೋದು. ತುಂಬ ಈಸಿಯಾಗಿ ಬರುತ್ತೆ, ಹಾಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಯಾವಾಗಲೂ ನೀವು ಒಂದೇ ಥರ ಬ್ಲೌಸ್ಗಳನ್ನು ಸ್ಟಿಚ್ ಮಾಡೋದಕ್ಕಿಂತ ಈ ರೀತಿ ವೆರೈಟಿ ಆಫ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ರೆ ತುಂಬಾ ಅರ್ನಿಂಗ್ಸ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ, ಚಿಕ್ಕದಾಗಿ ಕಟ್ಸ್ ಕೊಟ್ಕೊಂಡು ಉಲ್ಟಾ ಮಾಡಿಬಿಡಿ ಕ್ಯಾನ್ವಾಸನ್ನು, ಆಗ ಕರೆಕ್ಟಾಗಿ ಬರುತ್ತೆ. ನೋಡಿ, ಚಿಕ್ಕದಾಗಿ ಕಟ್ಸನ್ನು ಕೊಡೋದು ಇಂಪಾರ್ಟೆಂಟ್ ಇರುತ್ತೆ ಮಾತ್ರ. ಇದರಲ್ಲಿ ನೀವು ಟ್ರಿಮ್ಮರಲ್ಲಿ ಬೇಕಾದರೂ ಕೊಟ್ಕೊಬೋದು. ಈಗ ನೀವು ಮತ್ತೊಂದು ಇದಕ್ಕೆ ನೀವು ಹೆಮ್ಮಿಂಗ್ ಮಾಡಬೇಕಾಗತ್ತೆ, ಆವಾಗ ನೀಟಾಗಿ ಕೂರುತ್ತೆ. ನೀವು ಸ್ಟಾರ್ಟಿಂಗಲ್ಲೇ ಈ ಬ್ಲೌಸ್ ಯಾವ ರೀತಿ ಬಂದಿತ್ತು ಅಂತ ಹೇಳಿ ನೋಡಿದ್ದೀರಾ. ಹಾಗಾಗಿ ನಾವು ಸಹ ಹೆಮ್ಮಿಂಗನ್ನು ಮಾಡಿಸಿ ಬ್ಯಾಕು ಫ್ರಂಟು ಇದೇ ರೀತಿ ಸ್ಕ್ಯಾಲಪ್ ಡಿಸೈನ್ ಇದ್ದಿದ್ದರಿಂದ ಬ್ಯಾಕು ಫ್ರಂಟ್ ಎರಡಕ್ಕೂ ಸಹಿತ ನಾವು ಆ ರೀತಿ ಡಿಸೈನ್ ಮಾಡಿದ್ದೀವಿ. ಇದೀಗ ನಾನು ಬ್ಯಾಕ್ ಪಾರ್ಟ್ ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದ್ರ ಮೇಲೆ ಇನ್ನೊಂಚೂರು ಚೆನ್ನಾಗಿ ಮಾರ್ಕು ಕಾಣೋ ರೀತಿ ನೀವು ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೀವು ಈ ಡಿಸೈನ್ ಅಂತಲ್ಲ, ಬೇರೆ ಯಾವುದೇ ಡಿಸೈನ್, ಬರೀ ನೀವೀಗ ಕ್ಯಾನ್ವಾಸ್ ಹಾಕಿ ನಾನು ಟ್ರೈ ಮಾಡಬೇಕು ಅಂತ ಅಂದರೆ ನೀವು ರೌಂಡ್ ನೆಕ್ಕಿಗೂ ಸಹಿತ ಇದೇ ರೀತಿ ಟ್ರೈ ಮಾಡಿ. ಅದು ಬಂದ ನಂತರ ನಿಮಗೆ ಅದು ಈಸಿ ಆದ ನಂತರ ನೀವು ಈ ರೀತಿ ಶೇಪ್ಗಳನ್ನು ಕೊಟ್ಟು ಸ್ಟಿಚ್ಚನ್ನು ಮಾಡ್ಬೋದು. ನೋಡ್ತಾ ಇದ್ದೀರಲ್ವ, ಬ್ಯಾಕಿಗೂ ಸಹಿತ ಸೇಮ್ ಫ್ರಂಟಲ್ಲಿ ಮಾಡ್ದಂಗೆ ಟ್ರೇಸ್ ಮಾಡಿಕೊಂಡು ಅದ್ರ ಮೇಲೇ ನೀವು ಈಗ ಮಾರ್ಕ್ ಮಾಡ್ಕೊಬೇಕು. ಪೆನ್ನಲ್ಲೂ ಮಾಡ್ಕೋಬೋದು, ಈ ರೀತಿ ಮಾರ್ಕರಲ್ಲೂ ನೀವು ಆರಾಮ್ಸೆ ಮಾಡ್ಕೋಬೋದು. ನೀಟಾಗಿ ನೋಡಿ ಮಾಡ್ಕೊಳ್ಳಿ. ಯಾಕಂದರೆ ನೀವು ಬ್ಲೌಸಲ್ಲಿ ಯಾವ ರೀತಿ ಹಾಕಿರ್ತೀರೋ ಅದೇ ರೀತಿಯೇ ಕ್ಯಾನ್ವಾಸಲ್ಲೂ ಬರುತ್ತೆ. ನೋಡಿ, ಈಗ ನಾವೊಂದು ವೇಸ್ಟ್ ಬಟ್ಟೆ ತೊಗೊಂಡು ಈ ರೀತಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ಅಟ್ಯಾಚ್ ಮಾಡಿಕೊಂಡು ಮತ್ತು ನೆಕ್ಸ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಕೊಡಬೇಕಾಗತ್ತೆ. ಇದೆಲ್ಲ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ಅರ್ಥ ಆಗಿದರೆ ನನಗೊಂದು ಅರ್ಥ ಆಗಿದೆ ಅಂತ ಒಂದು ಸಿಂಬಲ್ ಹಾಕಿ, ಯಾಕಂದರೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಲ್ಲ, 3.25 ಇತ್ತು ನೆಕ್ ಅಗ್ಲ ಬಂದುಬಿಟ್ಟು. ಈಗ ಎರಡೂ ಸೈಡಲ್ಲೂ ನೀವು ಇದೇ ರೀತಿ ಟ್ರೇಸ್ ಮಾಡ್ಕೋಬೇಕಾಗತ್ತೆ. ಒಂದು ಸೈಡಲ್ಲಿ ಮಾಡಿದ್ರೆ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಕರೆಕ್ಟಾಗಿ ಗೊತ್ತಾಗಲ್ಲ. ಆದ್ದರಿಂದ ಎರಡೂ ಸೈಡಲ್ಲೂ ಇದೇ ರೀತಿ ನೀವು ಯಾವ ರೀತಿ ಶೇಪನ್ನು ಕೊಟ್ಟಿದ್ರೋ ಅದೇ ರೀತಿಯೇ ನೀವು ಮಾರ್ಕನ್ನು ಮಾಡ್ಕೊಳ್ಳಿ. ನಂತರ ನೀವು ಫ್ರೆಂಡ್ಸ್ ಫಸ್ಟಿಗೆ ಈಸಿಯಾಗಿ ವಿ ಶೇಪು ಮತ್ತು ರೌಂಡ್ ಶೇಪು ಮತ್ತು ಬಾಕ್ಸ್ ಶೇಪು ಈ ರೀತಿ ಕ್ಯಾನ್ವಾಸ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡು ಟ್ರೈ ಮಾಡ್ಬೋದು. ಇಲ್ಲ ಅಂತಂದರೆ ಈ ರೀತಿ ಡಿಸೈನು ಡ್ರೆಸ್ಸಿಗೆ ಸಮೇತನೂ ಟ್ರೈ ಮಾಡ್ಬೋದು. ಮತ್ತು ಲಂಗ ಬ್ಲೌಸು ಲೆಹಂಗಕ್ಕೂ ಸಹಿತ ಟ್ರೈ ಮಾಡ್ಬೋದು. ತುಂಬ ಟ್ರೆಂಡಿಯಾಗಿ ಬಂದಿದೆ. ನೀವು ನೋಡಿ, ಅದ್ರ ಮೇಲೇ ಸ್ಟಿಚ್ ಮಾಡ್ಕೋಬೇಕಾಗಿರೋದ್ರಿಂದ ಶೇಪನ್ನು ನೀವು ಕರೆಕ್ಟಾಗಿ ಕೊಟ್ಕೊಬೇಕು. ಸೂಜಿನೂ ಸಹಿತ ಶೇಪ್ ಕರೆಕ್ಟಾಗಿ ತಿರ್ಸ್ಬೇಕು. ಯಾಕಂದರೆ ನಾವು ಶೇಪ್ ಮೇಲೆ ಸ್ಟಿಚ್ ಮಾಡಿಲ್ಲ, ಹೇಗಾತಾಗ ಮಾಡಿದ್ವಿ ಅಂದರೆ
ನಾವು ಮಾರ್ಕ್ ಮಾಡಿರೋ ಶೇಪ್ ಒಂಥರ, ನಾವು ಹೊಲಿದ ಮೇಲೆ ಬರೋವಂಥ ಶೇಪ್ ಒಂಥರ ಆಗುತ್ತೆ. ಆದ್ದರಿಂದ ನೀವು ನೀಟಾಗಿ ಯಾವ ರೀತಿ ಶೇಪ್ ಕೊಟ್ಟಿರ್ತೀರೋ, ಮಾರ್ಕರ್ ಪೆನ್ನಲ್ಲಿ ಬರೆದಿರ್ತೀರೋ ಅದೇ ಶೇಪಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಇವ್ರು ತೋರಿಸ್ದಂಗೆ ನಾನು ಮಾರ್ಕ್ ಹಾಕಿದ್ದೀನಿ ಹೊಲಿದಿದ್ದೀನಿ ಅಂದರೆ ನೀವು ಸ್ಟಿಚ್ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಹಾಗಾಗಿ ನೀವು ನೋಡಿಕೊಂಡು ನಿಧಾನಕ್ಕೆ ಅಂದರೆ ಟೈಮ್ ತಗೊಂಡು ನೀವು ಮಾರ್ಕ್ ಮಾಡಿರೋವಂಥದ್ರ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೊಂಬನ್ನಿ. ಆ ಕಡೆ ಈ ಕಡೆ ಮಾಡಿದಾಗ ಶೇಪು ಸಹಿತ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ನಾವು ಯಾವುದೇ ಕಸ್ಟಮರ್ ಬ್ಲೌಸ್ ಹೊಲಿದ್ರು ನೀಟ್ ಫಿನಿಶಿಂಗ್ ಕೊಟ್ಟಾಗ ಮತ್ತೆ ಕಸ್ಟಮರ್ ಬರ್ತಾರೆ. ಆದ್ದರಿಂದ ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಬಟ್ಟೆನ ಬಿಟ್ಕೊಂಡು ನೀವು ಮತ್ತೆಲ್ಲ ಉಳಿದಿರೋ ಬಟ್ಟೆನ ಕಟ್ ಮಾಡಿ ಈ ರೀತಿ ಮಡಚಿ ಸ್ಟಿಚ್ ಮಾಡ್ಕೊಬೇಕು. ಈ ರೀತಿ ಮೆಥಡು ತುಂಬಾ ಈಸಿ ಆಗುತ್ತೆ, ಹಾಗೆ ಬೇಗನೆ ಸ್ಟಿಚ್ ಮಾಡ್ಬೋದು. ಈ ರೀತಿ ಡಿಸೈನ್ ಎಲ್ಲ ಕೊಟ್ಟಾಗ ತುಂಬ ಅಂದರೆ ಬಿಗಿನರ್ಸ್ ಕಲಿತಿರೋರಿಗೆ ತುಂಬಾ ಅಯ್ಯೋ ಏನು ಮಾಡೋದಪ್ಪ ಈ ರೀತಿ ಡಿಸೈನ್ ಕೊಟ್ಬಿಟ್ರು ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ನಿಮಗೆ ನಾನು ವೀಡಿಯೋಸ್ ಹಾಕಿದಾಗ ನಿಮಗೆ ಅದನ್ನು ಸೇವ್ ಮಾಡಿಟ್ಕೊಂಡು ಡೌನ್ಲೋಡ್ ಮಾಡಿಟ್ಕೊಂಡ್ರೆ ನಿಮಗೆ ಆ ರೀತಿ ಡಿಸೈನ್ ಕೊಟ್ಟಾಗ ನೀವು ಆರಾಮಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಬೋದು. ನಾನು ಫ್ರೆಂಡ್ಸ್ ಈ ಬ್ಲೌಸು ನಾನು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಹಾಕಿಲ್ಲ, ಯಾಕಂದರೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ. 30-40 ನಿಮಿಷ ವಿಡಿಯೋ ಆದರೆ ಯಾರೂ ಸಹ ನೋಡಲ್ಲ. ಆದ್ದರಿಂದ ನಿಮಗೆ ಈ ಬ್ಲೌಸಲ್ಲಿ ಏನು ಮೇಯ್ನು ಕಲಿಬೇಕು ಅದ್ರ ಬಗ್ಗೆ ಅಷ್ಟೇ ಮಾಹಿತಿ ಕೊಟ್ಟಿದ್ದೀನಿ. ಆದರೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನೀವು ಕ್ಯಾನ್ವಸನ್ನು ಇಟ್ಬಿಟ್ಟು ಸ್ಟಿಚ್ ಮಾಡಿ, ಆಗ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಂಡು ಬರಬೇಕಾಗತ್ತೆ. ನೀವು ಶೇಪು ನೀಟಾಗಿ ಬರಬೇಕು ಅಂದರೆ ಅದ್ರ ಮೇಲೇ ನೀಟಾಗಿ ಬರಬೇಕು. ಹಾಗೆಯೇ ಈ ರೀತಿ ಡಿಸೈನ್ ಯಾರೆಲ್ಲ ಸ್ಟಿಚ್ ಮಾಡಿದ್ದೀರಾ ನನ್ನ ವ್ಯೂವರ್ಸು, ನನ್ನ ಸಬ್ಸ್ಕ್ರೈಬರ್, ಪ್ರತಿದಿನ ನನ್ನ ವಿಡಿಯೋ ನೋಡುವಂಥ ನೀವೆಲ್ಲ ನನಗೆ ಕಮೆಂಟ್ ಮಾಡಿ. ಇಲ್ಲ ಟ್ರೈ ಮಾಡ್ತೀನಿ ಅಂತ ಆದರೂ ಹೇಳಿ. ನಿಮ್ಮ ಒಂದೊಂದು ಕಮೆಂಟಿಗೂ ನಾನು ಕಾಯ್ತೀನಿ. ಅಂದರೆ ನಿಮ್ಮ ಪ್ರತಿಯೊಂದು ಕಮೆಂಟನ್ನು ನಾನು ನೋಡ್ತೀನಿ, ಖುಷಿ ಆಗುತ್ತೆ ನನಗೆ. ಆದ್ದರಿಂದ ನೀವು ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಬೇಕು. ಏನಾದರೂ ಡೌಟ್ಸ್ ಇದ್ದರೂ ಅಥವಾ ಇನ್ನೂ ಏನಾದರೂ ನಿಮಗೆ ಇದರಲ್ಲಿ ಚೆನ್ನಾಗಿ ಗೊತ್ತಿದ್ರೂ ಸಹಿತ ನನಗೆ ಕಮೆಂಟ್ ಮಾಡಿ ಹೇಳ್ಬೋದು. ನಾನು ಸಹ ಕಲ್ತಂಗಾಗುತ್ತೆ. ಎಷ್ಟೇ ನಾವು ಕಲ್ತರೂ ಸಹಿತ ಪ್ರತಿದಿನವೂ ಕಲಿಯುವಂಥದ್ದು ತುಂಬ ಇರುತ್ತೆ. ಹಾಗೆಯೇ ತುಂಬ ಜನ ಮನೆಯಲ್ಲಿ ಬಟ್ಟೆ ಹೊಲಿಯೋರಿಗೂ ಸಹಿತ ಈ ರೀತಿ ಇದಕ್ಕಿಂತನೂ ಚೆನ್ನಾಗಿ ಡಿಸೈನ್ ಮಾಡುವಂಥ ಕಲೆ ಇರುತ್ತೆ. ಅವರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನಗೆ ಕಮೆಂಟ್ ಮಾಡಿ, ತುಂಬಾ ಖುಷಿ ಆಗುತ್ತೆ. ಹಾಗೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, 2 ಸ್ಟಿಚ್ಚನ್ನು ಹಾಕ್ಕೊಂಡು, ಯಾಕಂದರೆ ಸ್ವಲ್ಪ 2 ಸ್ಟಿಚ್ ಇದ್ದರೆ ನೀಟಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೇಮ್ ಅದ್ರ ಮೇಲೇ ನೀವು ಒಂದು ಸ್ವಲ್ಪ 1/4 ಇಂಚು ಬಿಟ್ಬಿಟ್ಟು ಕಟ್ ಮಾಡಬೇಕು. ಮತ್ತು ನೀವು ಹೊಲಿದಿರೋದ್ರ ಮೇಲೇ ಕಟ್ ಮಾಡಬಾರ್ದು. 1/4 ಇಂಚು ಬಿಟ್ಟು ಕಟ್ ಮಾಡೋದ್ರಿಂದ ನೀಟಾಗಿ ಎಲ್ಲೂ ಸಹ ಬಟ್ಟೆ ಪಿಂಜ್ ಹೋಗಲ್ಲ. ಅಂದರೆ ನೀವು ಗೆರೆ ಹಾಕಿದ್ದೀರಲ್ವ ಮಾರ್ಕು, ಅದ್ರ ಮೇಲೆ ಸ್ಟಿಚ್ ಮಾಡಿರ್ತೀರ, ಅದರಿಂದ ಬಿಟ್ಬಿಟ್ಟು ಸ್ಟಿಚ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಫ್ರಂಟು ಮತ್ತು ಬ್ಯಾಕು ಈ ರೀತಿ ರೆಡಿ ಆಯಿತು. ಹಾಗೆ ನೆಕ್ಸ್ಟ್ ಇವಾಗ ಬಂದುಬಿಟ್ಟು ಫಿಟ್ಟಿಂಗ್ ಮಾಡೋದು ನಾನು ಅಳತೆ ಬ್ಲೌಸಲ್ಲಿ ಇರೋ ಹಾಗೇ ಫಿಟ್ಟಿಂಗ್ ಮಾಡಿಸ್ತೀನಿ. ಮತ್ತು ಟೇಪಲ್ಲೂ ಸಹಿತ ಇನ್ನೊಂದು ಸರಿ ನೋಡೋಕ್ಕೆ ಹೇಳ್ತೀನಿ, ಯಾಕಂದರೆ ಎರಡೂ ಸಹಿತ ನಮಗೆ ಬೇಕಾಗುತ್ತೆ. ಯಾಕಂದರೆ ನಾವು ಬರೀ ಅಳತೆ ಬ್ಲೌಸಲ್ಲಿ ನೋಡಿದಾಗೂ ಸಹಿತ ಫಿಟ್ಟಿಂಗ್ ಅಷ್ಟೊಂದು ಕರೆಕ್ಟಾಗಿ ಬರ್ತಾ ಇರಲ್ಲ. ಮತ್ತು ನಾವು ಅಳತೆ ಬ್ಲೌಸಲ್ಲಿ ಫಿಟ್ಟಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಫಿಟ್ಟಿಂಗ್ ವಿಡಿಯೋ ಹಾಕಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು. ಅದರಿಂದ ಫಿಟ್ಟಿಂಗನ್ನು ಹಾಕಿದ್ದೀನಿ ಈ ಬ್ಲೌಸಲ್ಲಿ. ಲಾಸ್ಟ್ ಎಂಡಲ್ಲಿ ಫಿಟ್ಟಿಂಗ್ ಬಂದಿದೆ. ಹಾಗೆಯೇ ಬ್ಲೌಸ್ ತುಂಬ ಚೆನ್ನಾಗಾಗಿತ್ತು. ಕಸ್ಟಮರ್ಗೆ ಕೊಟ್ಟಿದ್ದೀವಿ, ಇನ್ನೂ ಅದ್ರ ಬಗ್ಗೆ ನಮಗೇನು ಹೇಳಿಲ್ಲ. ತುಂಬ ದೂರದಿಂದ ನಮಗೆ ಕಳಿಸಿದ್ರು ಬ್ಲೌಸನ್ನ, ಅದನ್ನು ಸ್ಟಿಚ್ ಮಾಡಿ ಕೊಟ್ಟಿದ್ದೀವಿ. ನಿನ್ನೂ ಅವ್ರ ಕಸ್ಟಮರ್ ಹಾಕಿಬಿಟ್ಟು ಏನು ಹೇಳ್ತಾರೆ ನೋಡೋಣ ಅಂದ್ಬಿಟ್ಟು ಈ ಡಿಸೈನೆಲ್ಲ ನಾನು ಸಹ ಟ್ರೈ ಮಾಡಿಕೊಂಡು ನನ್ನ ಬ್ಲೌಸಿಗೆ ಹಾಕೊಂಡ್ಮೇಲೆ ಕಸ್ಟಮರಿಗೆ ನಾನು ಹೊಲಿದು ಕೊಡ್ತಾ ಇರೋದು. ಆದ್ದರಿಂದ ನೀವು ಯಾರಾದರೂ ನಿಮಗೆ ಬ್ಲೌಸು ಹೊಸದಾಗಿ ತಗೊಂಡಾಗ ಹೊಸದಾಗಿ ಡಿಸೈನ್ ನೀವು ರೆಡಿ ಮಾಡಿಕೊಂಡು ನೆಕ್ಸ್ಟು ನಿಮಗೆ ಅದು ಹೇಗೆ ಅನಿಸುತ್ತೆ ನೋಡಿಬಿಟ್ಟು ಕಸ್ಟಮರ್ಗೆ ಟ್ರೈ ಮಾಡ್ಬೋದು. ತುಂಬ ಜೋರಿಲ್ಲ ಕಸ್ಟಮರು, ನಮ್ಮ ರಿಲೇಷನು, ಹೀಗೆ ಅಕ್ಕಪಕ್ಕ ಅನ್ನೋರಿಗೆ ನೀವು ಫಸ್ಟಿಗೆ ಹೇಳಿ ಹೊಸ ಡಿಸೈನ್ ಸ್ಟಿಚ್ ಮಾಡಿಕೊಡ್ತಾ ಇದ್ದೀನಿ ಅಂತೇಳಿ ಅವ್ರು ಹ್ಞೂ ಅಂದರೆ ನೀವು ಸ್ಟಿಚ್ ಮಾಡಿಕೊಡ್ಬೋದು. ನೋಡಿ, ಫಿಟ್ಟಿಂಗ್ ಎಲ್ಲ ಆಯಿತು. 3 ಸ್ಟಿಚ್ ಹಾಕ್ತೀವಿ ನಾವು ಫಿಟ್ಟಿಂಗಿಗೆ. ನೀವೆಲ್ಲ ಎಷ್ಟು ಸ್ಟಿಚ್ ಹಾಕ್ತೀರಾ ಅಂತ ಕಮೆಂಟ್ ಮಾಡಿ. ನೋಡಿ, ಈಗ ನೀಟಾಗಿ ಕಟ್ ಮಾಡಿಕೊಂಡು ಓವರ್ಲಾಕ್ ಮಾಡಿ ಕೊಟ್ಟರೆ ಆಯಿತು. ಹಾಗೆ ಇಷ್ಟು ಕಷ್ಟನ ಅಂತ ಅಂದ್ಕೊಂಡಿರೋ ಬ್ಲೌಸು ಎಷ್ಟು ಈಸಿ ಆಗಿದೆ ನೋಡಿದ್ರಲ್ವಾ. ಆದ್ದರಿಂದ ಕ್ಯಾನ್ವಾಸ್ ಹಾಕಿ ಕಟ್ಟಿಂಗು ಸ್ಟಿಚಿಂಗು ಮಾಡ್ತೀವಿ ಅಂದರೆ ನೀವೇನು ಭಯ ಪಟ್ಕೊಳ್ಳೋದು ಬೇಡ. ಆರಾಮಾಗಿ ನಾನು ಹಾಕೋ ವಿಡಿಯೋಗಳನ್ನೆಲ್ಲ ನೋಡಿಬಿಟ್ಟು ನೀವು ಟ್ರೈ ಮಾಡ್ಬೋದು. ಆದ್ದರಿಂದ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ. ಹಾಗೆ ಇನ್ನೂ ನನ್ನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತೀರಾ. ಹಾಗೆ ನೋಡಿರೋ ವಿಡಿಯೋಗಳನ್ನೆಲ್ಲ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಈ ರೀತಿ ಫಿಟ್ಟಿಂಗ್ ಎಲ್ಲ ಆದಮೇಲೆ ನೀವು ನೀಟಾಗಿ ದಾರಗಳನ್ನು ಟ್ರಿಮ್ ಮಾಡಿದ್ರೆ
ಮಾಡಿದ್ರೆ ಈ ರೀತಿ ಆಗುತ್ತೆ. ಬ್ಯಾಕು ಮತ್ತು ಫ್ರಂಟ್ ಸ್ಕ್ಯಾಲಪ್ ಡಿಸೈನು ತುಂಬ ಈಸಿಯಾಗಿ ನಾನು ಸ್ಟಿಚಿಂಗನ್ನು ಹೇಳ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನೋಡಿ, ಈಗ ಒಂದ್ಸತಿ ನಾವು ಈ ರೀತಿ ನೀಟಾಗಿ ಬ್ಲೌಸನ್ನು ಅಳತೆ ಮಾಡಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.